ಜನಗಳಿಗೆ ಕೇಳಬೇಕು, ನಾವು ಇದು ಮಾಡ್ತಾ ಇದ್ದೀವಿ, ಇದು ನಿಮ್ಮ ಪ್ರಾಪರ್ಟಿ ಅಲ್ಲ ಸ್ವಾಮಿ. ಅದು ಪ್ರತಿಯೊಂದು ಪಾರ್ಕ್ ಸುತ್ತಮುತ್ತಲಿನ ಜನಗಳು ನಿಂತ್ಕೋಬೇಕು ಸ್ವಾಮಿ. ನೀವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ನೋಡೋಣ, ಡಿ ಕೆ ಶಿವಕುಮಾರ್ ಧೈರ್ಯ ಬರ್ತೇನೋ? ಬೆಂಗಳೂರು ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್. ವೃಕ್ಷ ಕಡಿದನು ಭಿಕ್ಷೆ ಎತ್ತಾನೆ, ಗಾದೆ ಮಾತಿದೆ. ವೃಕ್ಷ ಕಡಿಸಿ ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಇವತ್ತು ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನದಲ್ಲಿ ಡಾಕ್ಟರ್ AN ಯಲ್ಲಪ್ಪ ರೆಡ್ಡಿ ಅವರಿದ್ದಾರೆ. ಡಾಕ್ಟರ್ AN ಯಲ್ಲಪ್ಪ ರೆಡ್ಡಿ ಅವರು ಪರಿಸರ ಪ್ರೇಮಿ ಮತ್ತು ಅರಣ್ಯ ಇಲಾಖೆಯ ಮಾಜಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಂಥವರು. ಯಾಕೆ ಇವರ ಸಂದರ್ಶನ ಅಂತಂದರೆ, ಇವತ್ತು ಬೆಂಗಳೂರಿನಲ್ಲಿ ತೆಗೆದುಕೊಂಡು ಬಂದಿರುವಂಥ ಒಂದು ವಿಧೇಯಕ, ಸರ್ಕಾರ ತಂದಿರುವಂಥ ವಿಧೇಯಕ ಇದೆಯಲ್ಲ, ಸಾರ್ವಜನಿಕ ಉದ್ಯಾನವನಗಳಲ್ಲಿ, ಪಾರ್ಕ್ಗಳಲ್ಲಿ 5% ಜಾಗವನ್ನು ಮಾರಾಟ ಮಾಡ್ಬೋದು, ಪರಬರೆ ಮಾಡ್ಬೋದು ಅಂತಹ ಒಂದು ವಿಧೇಯಕವನ್ನು ಇವತ್ತು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಇದು ಸಾಕಷ್ಟು ದುರದೃಷ್ಟಕರ ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಯಲ್ಲಪ್ಪ ರೆಡ್ಡಿ ಅವರಿದ್ದಾರೆ. 90 ವರ್ಷ ವಯಸ್ಸು ಇವರಿಗೆ. ಈಗಲೂ ಕೂಡ ಪರಿಸರ ಕಾಳಜಿ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ವಿಧೇಯಕ ಸಂಬಂಧಪಟ್ಟಂತೆ. ಯಾಕೆ ಈ ವಿಧೇಯಕ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು, ಇದನ್ನು ಮಾರಾಟ ಮಾಡುವ ಸಂಬಂಧಪಟ್ಟಂತೆ ಏನು ತೊಂದರೆ ಆಗ್ತಾ ಇದೆ, ಮುಂದೆ ಏನಾಗಲಿದೆ, ಈ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾರೆ ಯಲ್ಲಪ್ಪ ರೆಡ್ಡಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು 90 ವರ್ಷ ಸರ್ ತಮಗೆ. ಸೊ ಇಂಥ ವಯಸ್ಸಲ್ಲೂ ಕೂಡ ಪರಿಸರ ಕಾಳಜಿ ಸಂಬಂಧಪಟ್ಟಂತೆ ತಾವು ತೋರ್ತಾ ಇರುವಂತಹ ಒಂದು ಉತ್ಸಾಹ ಮತ್ತು ಪರಿಸರ ಕಾಳಜಿಗೆ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದ ಸರ್. ಇದು ನನ್ನ ಕರ್ತವ್ಯ ಅಲ್ವಾ? ಮುಂದಿನ ಪೀಳಿಗೆಗೆ ಏನಾದರೂ ಬಿಟ್ಟು ಹೋಗ್ಬೇಕಲ್ಲ. ಪ್ರಮುಖವಾಗಿ ಏನು ಬೇಕು ಸರ್ ಮನುಷ್ಯನಿಗೆ? ನೀನು ಎಷ್ಟೇ ಕೋಟಿ ರೂಪಾಯಿ ಇರಲಿ, ಕಾರ್ ಇರಲಿ, ಏರೋಪ್ಲೇನ್ ಇರಲಿ, ಎಲ್ಲ ಇರಲಿ, ಬೇಕಾಗಿರೋದು 2 ಪ್ರಮುಖವಾದದ್ದು. ಒಂದು ಪ್ರಾಣವಾಯು, ಜೀವಜಲ. ಪ್ರಾಣವಾಯು, ಜೀವಜಲ ನೀವು ಕಿತ್ಕೊಂಡ್ಬಿಟ್ಮೇಲೆ ನೀವು ಏನು ಕ್ರಿಯೇಟ್ ಮಾಡ್ತಿದ್ದೀರಿ ಸರ್? ಒಂದು ಮರ, ಆಫ್ಟರ್ ಆಲ್ ಒಂದು ಮರ. ನಮ್ಮ ಪ್ರಕಾರವಾಗಿ ಏನು ರೀ, 5% ಮರಗಳು, ಲಾಲ್ಬಾಗಲ್ಲಿ 5%, ಕಬ್ಬನ್ ಪಾರ್ಕಲ್ಲಿ 5%, 900 ಪಾರ್ಕ್ಗಳಿದ್ದಾವೆ, ಅದರೊಂದು 5%. ಏನಪ್ಪ ಒಂಚೂರು ಕಿತ್ಕೊತೀವಿ, ಅದಕ್ಕೆ ಯಾಕೆ ಹೆಂಗೆ ಆಡ್ತೀರಿ? ಇದು ಕಿತ್ಕೊಂಡು ಏನಕ್ಕೆ? ಅಭಿವೃದ್ಧಿಗೆ. ಏನು ಅಭಿವೃದ್ಧಿ ಅಂದರೆ ನಮ್ಮ ಪ್ರಕಾರವಾಗಿ ಏನು ಸರ್ ಅದು? ನಮ್ಮ ಪ್ರಕಾರವಾಗಿ ಅಭಿವೃದ್ಧಿ ಅಂದರೆ ಏನು? ರೋಡು, ಏರೋಪ್ಲೇನು, ಬಂಗ್ಲೋ, ಪಬ್ಸು, ಕ್ಲಬ್ಸು, ಇವೇ ಅಭಿವೃದ್ಧಿನ? ಡ್ರಿಂಕ್ಸು, ಪಬ್ಸು, ರೋಡ್ಸು, ಕಾರು, ಬೆಂಚ್ ಕಾರು, ಏರೋಪ್ಲೇನು, ಇವೇನಾ ಅಭಿವೃದ್ಧಿ ನಮ್ಮ ಪ್ರಕಾರವಾಗಿ? ಸರ್, ಮೊದಲು ಈ ವಿಧೇಯಕ ತಂದಾಗ, ಅಂದರೆ ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಈ ವಿಧೇಯಕ ಪಾಸ್ ಮಾಡಿರುವಂಥದ್ದು ಮತ್ತು ಪಾರ್ಕ್ಗಳಲ್ಲಿ, ಸಾರ್ವಜನಿಕ ಉದ್ಯಾನವನಗಳಲ್ಲಿ 5% ಜಾಗವನ್ನು ನೀವು ಮಾರಾಟ ಮಾಡುವಂಥ, ಪರಬಾರೆ ಮಾಡುವಂಥ ವಿಧೇಯಕ ತರ್ತಾ ಇದ್ದಂತ ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಏನಿಸ್ತು ಸರ್? ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತಂದರೆ, ನಾವು ಏನು ಅರ್ಥ ಮಾಡ್ಕೊಂಡಿದ್ವಿ ಭೂದೇವಿನ, ಆಕೆನ ಬೆತ್ತಲು ಮಾಡ್ಕೊಂಡೇ ಹೋಗ್ತಾ ಇದ್ದೀವಲ್ಲ. ಬೆಂಗಳೂರಿನಲ್ಲಿ 70% ಗ್ರೀನ್ ಸ್ಕೇಪನ್ನು ನಾಶ ಮಾಡಿದ್ದೀವಿ. 70% ಸರ್. ಕೆಂಪೇಗೌಡರು ಬೆಂಗಳೂರು ಕಟ್ಟುವಾಗ 14-15 ಶತಮಾನದಲ್ಲಿ ಎಷ್ಟು ಮರಗಳು ಹಾಕಿದ್ರು, ಎಷ್ಟು ಇದು ಹಾಕಿದ್ರು, ಮಹಾರಾಜರು ಎಷ್ಟು ಹಾಕಿದ್ರು, ಯಾಕೆ ಮರಗಳು ಹಾಕಿದ್ರು, ಸಾಲು ಮರಗಳು ಹಾಕಿದ್ರು, ಗುಂಡುತೋಪುಗಳು ಮಾಡಿದ್ರು, ಇದನ್ನೆಲ್ಲ ಯಾಕೆ ಮಾಡಿದ್ರು? ಮತ್ತು ಬ್ರಿಟಿಷರ್ಸು ಕೂಡ ಇದು ನೋಡಿ ತುಂಬಾ ಮೆಚ್ಕೊಂಡಿದ್ರು. ಇಂಥ ಒಂದು ಬೆಂಗಳೂರು ಈ ವಿಶ್ವದಲ್ಲಿ ಎಲ್ಲೂ ಇಲ್ಲ, ಇಂಥ ಒಂದು ವೈವಿಧ್ಯತೆ ಎಲ್ಲೂ ಇಲ್ಲ ಅಂದ್ಕೊಂಡಿದ್ದೇನೆ. ಮೆಚ್ಕೊಂಡಂಥ ಒಂದು ಬೆಂಗಳೂರಿನಲ್ಲಿ ಇವತ್ತು 70-80% ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು. ಉಳಿದಿರೋದು ಒಂದು ಅಲ್ಲಿ ಇಲ್ಲಿ ಒಂದೊಂದು ಪ್ಯಾಚ್ ಉಳ್ಕೊಂಡಿದೆ. ಆ ಪ್ಯಾಚ್ಗೂ ಕೂಡ ನೀವು ಕೈ ಹಾಕ್ತಾ ಇದ್ದೀರಲ್ಲ. ಬೆಂಗಳೂರಿನಲ್ಲಿ ವಿಶ್ವದ ಲೆವೆಲಲ್ಲಿ ಇರ್ತಕ್ಕಂಥ ತಜ್ಞರಿದ್ದಾರೆ, ಟ್ರಾನ್ಸ್ಪೋರ್ಟ್ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಸ್ವಾಮಿ, ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೋಲಾರದಲ್ಲಿದೆ ಸ್ವಾಮಿ. ನೀವು ಇದೆಲ್ಲ ಮಾಡೋದಕ್ಕೆ ಮುಂಚೆ ಒಂಚೂರು ಅವ್ರನ್ನ ಯಾರಾದರೂ ಕೇಳಬೇಕು ಅನ್ನೋ ಪ್ರಜ್ಞೆ ಬೇಡವೇ? ಎಲ್ಲರೂ ನೀವು ಮಾಡಿದ್ದೀರಿ ಕಾನೂನೇ, ನಿಮಗೆ ಬೇಕಾದಂಗೆ ನೀವು ಮಾಡ್ಕೊಂಡು ಹೋಗ್ಬೋದಾ? ನೀವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ನ ಅಥವಾ ಇನ್ಯಾರಿಗನ್ನ ಅವರ ಒಂದು ಅಧೀನದಲ್ಲಿದ್ದೀರಾ? ನೀವು ಯಾರು ಅಧೀನದಲ್ಲಿದ್ದೀರಿ? ನಿಮ್ಮನ್ನು ಎಲೆಕ್ಟ್ ಮಾಡಿರೋ ಯಾರು ಸ್ವಾಮಿ?
ಯಾಕೆ ಸ್ವಾಮಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು? ನಿಮ್ಮ ಚೀಫ್ ಮಿನಿಸ್ಟರ್ ನಿಮ್ಗೆ ನಮಸ್ಕಾರ ಮಾಡೋದು ಯಾಕೆ ಸ್ವಾಮಿ? ಇವರೇ ಗಾಡ್ ಅಂತ, ದೇವರು ಅಂತ ನಿಮ್ಮ ಕಾಲಕ್ಕೆ ನಮಸ್ಕಾರ ಮಾಡ್ತಾರಲ್ರಿ. ಒಂದು ಚೂರಾದರೂ ಕರುಣೆ ಬೇಡ ತಮಗೆ? ನಿಷ್ಕರುಣಿಗಳಾಗ್ಬಿಟ್ರೆ ಹೆಂಗೆ ಸ್ವಾಮಿ? ಏನು ಒಂದು ಮರ ಸೃಷ್ಟಿ ಮಾಡಿದ್ದಕ್ಕಾಗ್ತದೆ ನೀವು? ಸರ್ ನೀವು 40 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಡ್ಬೋದು ಸರ್, ವಿತಿನ್ ಒಂದು ವರ್ಷಕ್ಕೆ 100 ಕಿಲೋಮೀಟ್ರ್ ರೋಡ್ ಮಾಡಿಬಿಡ್ಬೋದು ಸರ್, ಮೆಷಿನ್ಗಳಿದ್ದಾವೆ, ಎಲ್ಲ ಮಾಡಿಬಿಡ್ಬೋದು. ಎಲ್ಲಿ ಸರ್? ಏನು ಬೇಕಾದರೂ ಕೊಟ್ಬಿಡ್ತೀನಿ. ಒಂದು ಮರನ ಒಂದು ತಿಂಗಳಲ್ಲಿ ಮರ ಮಾಡೋಕ್ಕಾಗ್ತದ? ಮಾಡಿ ನೋಡೋಣ. ಅಥವಾ ಮರ ಕೊಡುವಂಥ ಗಾಳಿನ ಕೊಡ್ತೀರಾ? ಅದು ಒಂದು ಪಕ್ಷಿಗೆ ಒಂದು ಹಣ್ಣು ಕೊಡುತ್ತೆ, ಒಂದು ಹೂವು ಆಗುತ್ತೆ, ಗಾಳಿನ ಶುದ್ಧಿ ಮಾಡುತ್ತೆ, ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಾಣವಾಯು ಕೊಡ್ತಕ್ಕಂಥ ಯಂತ್ರ ಇದೆಯಾ ಸ್ವಾಮಿ? ಆಕ್ಸಿಜನ್ನ, ಕಾರ್ಬನ್ ಡೈಆಕ್ಸೈಡನ್ನು ಪರಿವರ್ತನೆ ಮಾಡಿ ಆಕ್ಸಿಜನ್ ಮಾಡ್ತಕ್ಕಂಥ ಮೆಷಿನ್ ಇದೆಯಾ ಸ್ವಾಮಿ? ನಾವು ನೋಡಿದಂಗೆ ಸರ್, ಸಾರ್ವಜನಿಕ ಉದ್ಯಾನವನಗಳಲ್ಲಿ 5% ಇವ್ರು ಪರಬಾರೆ ಮಾಡೋದು, ಮಾರಾಟ ಮಾಡುವಂಥದ್ದು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಸೊ ನಿಮ್ಮ ಒಂದು ಇತಿಹಾಸದಲ್ಲಿ, ನಿಮ್ಮ ಒಂದು ಅನುಭವದಲ್ಲಿ ಈ ರೀತಿ ಪಾರ್ಕ್ಗಳನ್ನು 5% ಮಾರಾಟ ಮಾಡೋದಕ್ಕೆ ಅನುಮತಿ ಹಿಂದೆ ಚರ್ಚೆನೂ ಕೂಡ ಆಗಿರಲಿಲ್ಲ. ಸೊ ಏನನ್ಸುತ್ತೆ ಈಗಿನ ಸರ್ಕಾರ ಈ ತೀರ್ಮಾನ ಕೈಗೊಂಡಿರೋದು? ಎಂದೂ ಮಾಡಲಿಲ್ಲ ಅಂತ. ಅದು ಇಂಥವನ್ನ ಪಾರ್ಕ್ ಮಾಡಿದ್ರೆ ವಿನಃ, ಪಾರ್ಕ್ಗಳು ಕಟ್ಟಿದ್ರೆ ವಿನಃ ಪಾರ್ಕ್ಗಳನ್ನ ಮಾರಬೇಕು ಅಂತಕ್ಕಂಥದ್ದು ಇಲ್ಲ. ಯಾಕೆ ಅಂದರೆ ಪಾಪ್ಯುಲೇಷನ್ ಎಷ್ಟಾಗಿದೆ ಸಮಯ. ಒಂದು ಇಂಜಿನ್ಗೆ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡುತ್ತೇವೆ ಗಾಳಿಯಿಂದ? ಒಂದು ಸ್ಕೂಟ್ರು ನಮಗೊಂದು ದಿವಸಕ್ಕೆ ಎಷ್ಟು ಆಕ್ಸಿಜನ್ ಬೇಕು? 10-12 kg ಆಕ್ಸಿಜನ್ ಬೇಕು ನಮಗೆ. ಒಂದು ಸ್ಕೂಟ್ರಿಗೆ 50 kg ಬೇಕು, ಒಂದು ಕಾರಿಗೆ 100 kg ಆಕ್ಸಿಜನ್ ಬೇಕು, ಒಂದು ಬಸ್ಗೆ 550 kg ಆಕ್ಸಿಜನ್ ಬೇಕು, ಕಂಬಸ್ಷನ್ ಆಗಬೇಕಾಗಿದ್ರೆ. ಎಲ್ಲಿಂದ ತರ್ತೀರಿ ನೀವು? ಕೊಡೋರು ಯಾರು? ಯಾಕೆ ಈ ಸರ್ಕಾರಕ್ಕೆ ಈಗ ಬಂತು ಈ ರೀತಿ ಪಾರ್ಕ್ಗಳಲ್ಲಿ 5% ಮಾರಾಟ ಮಾಡಬೇಕು ಅನ್ನೋದನ್ನು ಯಾಕೆ ಬಂತು? ಯಾವುದು ಸರ್, ಒಂದು ಸ್ಕ್ವೇರ್ ಫೀಟ್ಗೆ 20,000 ರೂಪಾಯಿ. HSR 27 ಮೇಲೆ 35,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಲೆಕ್ಕ ಹಾಕ್ಕೊಳ್ಳಿ ಸರ್. ಈ ಕಾನೂನಲ್ಲಿ ಒಂದು 200 ಎಕರೆ ತಗೊಳ್ತೀರಿ ಅಂತ ಮಾಡ್ಕೊಳ್ಳಿ ಸ್ವಾಮಿ. ಹೋಗಲಿ 100 ಎಕರೆ ತಗೊಳ್ಳಿ ಸ್ವಾಮಿ, ಬೇಗ 50 ಎಕರೆನೇ ತಗೊಳ್ಳಿ. 50 ಎಕರೆ ಇಂಟು ಎಷ್ಟು ಸ್ಕ್ವೇರ್ ಫೀಟು? ಒಂದು ಸ್ಕ್ವೇರ್ ಫೀಟ್ಗೆ 10,000 ರೂಪಾಯಿ ಆದರೂ ಕೂಡ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಜಾಂಡ್ರು ಸರ್ ಇದು? ಅಂದರೆ ಲೂಟಿ ಮಾಡೋದು ಅಂತ. ಜಾಂಡ್ರು ಲೂಟಿ ತಕ್ಷಣ ವಿತಿನ್ ನೋ ಟೈಮ್ 1 ವರ್ಷಕ್ಕೆ ಎಷ್ಟು ಕೋಟಿ ಲೆಕ್ಕ ಹಾಕ್ಬಿಡಿ ನೋಡೋಣ. ನೀವು ಲೆಕ್ಕ ಹಾಕಿ ಸರ್, ಎಷ್ಟು ಸೊನ್ನೆ ಬರ್ತದೆ ಲೆಕ್ಕ ಹಾಕಿ. ಆಫ್ಟರ್ ಆಲ್ 5%. ಆಫ್ಟರ್ ಆಲ್ ಹುಚ್ಚಿನ ಮಕ್ಕಳು ಹುಚ್ಚುಚ್ಚಾಗಿ ಆಡ್ತಾರೆ. ಇವರಿಗೆ ಗೊತ್ತಿಲ್ಲ ಡೆವಲಪ್ಮೆಂಟ್ ಅಂದರೆ, ಗೊತ್ತಿಲ್ಲ ಇವರಿಗೆ. ಬಸ್ ಸ್ಟ್ಯಾಂಡಿಗೆ ಬೇಕು, ಅದಕ್ಕೆ ಬೇಕು. ಸ್ವಾಮಿ 40,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡಿದ್ದಾರೆ. AT ರಾಮಸ್ವಾಮಿ ಅವರು ರಿಪೋರ್ಟ್ ಮಾಡಿದ್ದಾರೆ. ಅವ್ರು ಓಡಿಸಿ ಸ್ವಾಮಿ, ಅದ್ರ ಮಾತಾಡ್ಸೋಕೆ ಧೈರ್ಯ ಇಲ್ಲ ನಿಮಗೆ? ಮರಗಳೇ ಕಡಿಬೇಕಾ? ಪ್ರಾಣವಾಯುವನ್ನೇ ಕೂಡ ಕತ್ತರಿಸ್ತಾ ಇದ್ದಾರೆ ಈ ಒಂದು ಹೊಸ ವಿಧೇಯಕ ಮೂಲಕ. ಕರೆಕ್ಟ್, ಪ್ರಾಣವಾಯುನ ಕೊಲೆ ಮಾಡು. ಸೊ ಒಂದು ಮರ ಇದ್ದರೆ ಏನು ಮಾಡುತ್ತೆ ಅಂದರೆ, ಮಳೆ ನೀರು ಹಿಂಗಿಸುತ್ತೆ, ಹಿಂಗಿರುತ್ತೆ ಅದರದ್ದು ಕೊಂಬು. ಆ ಮಳೆ ನೀರನ್ನು ಹಿಂಗಿಸುತ್ತೆ, ಕಾಂಡಕ್ಕೆ ಬರುತ್ತೆ, ಬೇರ್ಗೆ ಹೋಗುತ್ತೆ, ಭೂಮಿಗೆ ಹೋಗುತ್ತೆ, ಅಂತರ್ಜಲ ವೃದ್ಧಿ ಮಾಡುತ್ತೆ. ಒಂದು ಮರ 1 ವರ್ಷಕ್ಕೆ ಇಲ್ಲಿ ನಮಗೆ 700 ಮಿಲಿಮೀಟ್ರ್ ಮಳೆ ಆದರೆ ಒಂದು 100 ಮಿಲಿಮೀಟ್ರ್ ಮಳೆಯನ್ನು ಭೂಮಿಗೆ ಹಿಂಗಿಸ್ತದೆ ಒಂದು ಮರ. ಇದು ಯಂತ್ರ, ಇದು ಮೆಷಿನ್. ಇದು ಬೆಂಗಳೂರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರು ಭಾಗದವರು, ಅದೇ ರೀತಿ ಕೃಷ್ಣ ಬೈರೇಗೌಡ ಅಂತ ಸಚಿವರು ಇದ್ದಾರೆ. ಅವ್ರು ನಾವು ಒಂದು ಇತ್ತೀಚೆಗೆ ಫುಟ್ಪಾತ್ ತೆರವು ಎಲ್ಲೋ ಕೊಂಡು ನೋಡಿದ್ರೆ ಏನೋ ಒಂದು ಹೊಸ ಕ್ರಮ ಕೈಗೊಳ್ತಾ ಇದ್ದಾರೆ ಅಂತ. ಈ ರೀತಿ ಸಚಿವರು ಮತ್ತು ಈ ರೀತಿ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ವಿಧೇಯಕ ತರಬೇಕಾದ್ರೆ ಒಂದಷ್ಟು ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಅವ್ರು ಈ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಚರ್ಚೆ ಮಾಡೋದಕ್ಕೆ ಜೊತೆಗೆ ಜನಗಳನ್ನ ಕೇಳಬೇಕು. ನಾವು ಇದು ಮಾಡ್ತಾ ಇದ್ದೀವಿ, ಇದು ನಿಮ್ಮ ಪ್ರಾಪರ್ಟಿ ಅಲ್ಲ ಸ್ವಾಮಿ. ಅದು ಕೃಷ್ಣ ಬೈರೇಗೌಡರದು ಸತ್ತಲ್ಲ, ಅಥವಾ ಇನ್ಯಾರ್ದು ಸತ್ತ? DK ಶಿವಕುಮಾರ್ ಸತ್ತಲ್ಲ. DK ಶಿವಕುಮಾರ್ ಸತ್ತಲ್ಲ, ಇನ್ಯಾವ ಮಿನಿಸ್ಟರ್ಗಳದ್ದು ಸತ್ತಲ್ಲ. ಇದು ಪಬ್ಲಿಕ್ ಪ್ರಾಪರ್ಟಿನ ಜನಗಳದ್ದು ಸ್ವಾಮಿ. ಇಲ್ಲೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಪ್ರಾಣವಾಯು ಕೊಡೋದು, ಜೀವಜಲ ಕೊಡ್ತಕ್ಕಂಥ ವ್ಯವಸ್ಥೆ ಸ್ವಾಮಿ. ಅದನ್ನು ಕಿತ್ಕೊಳ್ಳೋಕ್ಕೆ ನಿಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಸರ್ ಬಂಕು? ನೀವು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದ್ರಿ, ಪತ್ರವನ್ನು ನೋಡಿದೆ ಸರ್. ಅದರಲ್ಲಿ ಅಮ್ಮ ಅಂತ ಉಲ್ಲೇಖ ಮಾಡಿ ಬರೆದಿದ್ದೀರಾ. ಸೊ ಮುಖ್ಯ ಕಾರ್ಯದರ್ಶಿಗಳ ಜವಾಬ್ದಾರಿ ಏನಿತ್ತು ಈ ಸಂಬಂಧಪಟ್ಟಂತೆ? ಈ ಪತ್ರ ಬರೆದಿರೋ ಬಗ್ಗೆ ಹೇಳೋದಾದರೆ, ಮುಖ್ಯ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯದರ್ಶಿಗಳು ಕೂಡ ಈ ತೀರ್ಮಾನ ತಗೊಬೇಕಾಗಿದ್ದರೆ ಯಾರನ್ನು ಕೇಳಬೇಕಾಗಿತ್ತು? ನಿಮ್ಮನ್ನು ಯಾರನ್ನು ಕೇಳಿ ಈ ತೀರ್ಮಾನ ತೆಗೆದುಕೊಂಡ್ರಿ? ಅಥವಾ ಅವರು ಪಬ್ಲಿಕ್ ಸರ್ವೆಂಟ್ಗಳಾಗಿ ಅವ್ರಿಗೆ ಸಂಬಳ ಕೊಡ್ತಾ ಇರೋದು ಯಾರು ದುಡ್ಡಿಂದ? ಸ್ವಾಮಿ? ನೀವು ರಿಟೈರ್ ಆದರೂ ಕೂಡ ನಿಮಗೆ ಪೆನ್ಷನ್ ಕೊಡೋರು ಯಾರು ಸ್ವಾಮಿ? ನಿಮಗೆ ಔಷಧಿ ಕೂಡ ದುಡ್ಡು ಕೊಡ್ತಾರೆ ಸ್ವಾಮಿ? ನಿಮಗೆ ಹೆಲ್ತ್ ಕೇರ್ ತೆಗೆದುಕೊಳ್ತಾರೆ,
ನಿಮಗೆ ಎಲ್ಲ ಥರ ಸೌಲಭ್ಯ ಕೂಡ ಪಬ್ಲಿಕ್ ದುಡ್ಡು ಕೊಡ್ತಾರೆ. ನೀವು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಸರ್ ಇದು ಸರಿ ಇಲ್ಲ, ಸ್ವಲ್ಪ ಆಲೋಚನೆ ಮಾಡೋಣ ಇದನ್ನು ಅಂತ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ, ಹೇಳಬೇಕಾಗಿತ್ತು. ತಜ್ಞರು ಕೇಳೋಣ ಅಂತ ಕೇಳಬೇಕಾಗಿತ್ತಲ್ಲ. ಒಬ್ಬ ಹಾರ್ಟಿಕಲ್ಚರಿಸ್ಟ್ನ ಕೇಳೋಣ, ಒಬ್ಬ ಆರ್ಬೋರಿಕಲ್ಚರಿಸ್ಟ್ನ ಕೇಳೋಣ, ಒಬ್ಬ ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರು ಕೇಳೋಣ. ಇವೆಲ್ಲ ಮಾಡೋದಕ್ಕೆ ಮುಂಚೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಎಂತೆಂಥ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಡ್ವೈಸ್ ಮಾಡೋರು ಇದ್ದಾರೆ. ಸುಮ್ಮನೆ ಅವ್ರು ಕೇಳಬೇಕು ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಬಿಡ್ರಿ ಯಾರು ಕೇಳಲ್ಲ ಅಂತ ಹೇಳಿ ಅವರು ರೆಕಾರ್ಡ್ ಮಾಡಿ ಒಪಿನಿಯನ್ ಬರೀಬೇಕಾಗಿತ್ತು. ನಾವು ಹೇಳಿದ್ವಿ, ಅವ್ರ ಮಾತು ಕೇಳಿಲ್ಲ ಅಂತ. ಅವಾಗ ನಿಮ್ಮನ್ನು ಮೆಚ್ಕೊತಿದ್ದೆ ನಾವು ಚೀಫ್ ಸೆಕ್ರೆಟ್ರಿನ. ನೀವು ಕಾಲಿಗೆ ನಮಸ್ಕಾರ ಮಾಡ್ತಿದ್ವಿ. ಅಬ್ಬಾ ನಮ್ಮಲ್ಲಿ ಒಂದು ಚೀಫ್ ಸೆಕ್ರೆಟ್ರಿ ಇದ್ದಾರೆ, ಇಂಥ ಒಂದು ಮಾಡೋದಕ್ಕೆ ಮುಂಚೆ ಹೇಳಿದ್ರು, ಆದರೆ ಅವ್ರು ಕೇಳಲಿಲ್ಲ, ಅವ್ರಿಗಿದೇ ಬೇಕಂತೆ. ಇದು ಏನು, ಇದು ಯಾರಿಗೋಸ್ಕರ ಸರ್ಕಾರ ಬೇಕಾಗಿರೋದು? ಆ ಟನಲ್ ಪ್ರಾಜೆಕ್ಟ್ ಒಂದು ಮಾಡ್ತದಲ್ಲ ಸರ್, ಆ ಒಂದು ಟನಲ್ ಪ್ರಾಜೆಕ್ಟ್ಗೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬರಿಗೋಸ್ಕರ ಈ ಒಂದು ಹೊಸ ಒಂದು ವಿಧೇಯಕ ಅಂತಂದ್ರೆ ತಿದ್ದುಪಡಿ ವಿಧೇಯಕ ಅನ್ಸುತ್ತಾ? ಟನಲ್ ಅಂದರೆ ಏನು? ಭೂದೇವಿನ ಸೀಳೋದು. ಭೂಮಿನ ಸೀಳ್ತಿದ್ದೀರಿ, ಭೂಮಿ ಹೃದಯನ ಸೀಳಿದರೆ ಸುಮ್ಮನೆ ಇರ್ತಾಳೆ ಸ್ವಾಮಿ. ಎಷ್ಟು ಅಡಿ? 150-200 ಅಡಿ. ನೀವು ಭೂಮಿ ಸೀಳ್ಕೊಂಡು ಹೋಗ್ತೀರಿ ಅಂತ ಮಾಡ್ಕೊಳ್ಳಿ. ಸೀಳ್ಕೊಂಡು ಹೋಗ್ತಿರುವಾಗ ಅಲ್ಲೊಂದು ಹೈರೈಸ್ ಬಿಲ್ಡಿಂಗ್ ನೀವೇ ಕಟ್ಸಿದ್ದೀರಿ. ಅಲ್ಲಿ ಫೌಂಡೇಶನ್ ಗತಿ ಏನಾಗುತ್ತೆ? ಈ ಇಂಜಿನ್ನು ಡೆಮಾಲಿಷ್ ಮಾಡಬೇಕಾಗಿದ್ದರೆ ಆ ಡಸ್ಟ್ ಎಲ್ಲಿ ಬರುತ್ತೆ? ಆ ಡಸ್ಟ್ ಎಲ್ಲಿ ಹಾಕ್ತೀರಿ? ಎಷ್ಟು ಧೂಳು ಬರುತ್ತೆ? ಎಷ್ಟು ವರ್ಷ ಬರುತ್ತೆ? ಮುಂದಿನ ಪೀಳಿಗೆ ಏನಾಗುತ್ತೆ? ದಟ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ, ಎಕಲಾಜಿಕಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ, ಹೈಡ್ರಲಾಜಿಕಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ದಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ, ಹೆಲ್ತ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇವೆಲ್ಲ ಕಾನೂನುಗಳಿದ್ದಾವೆ ಸ್ವಾಮಿ. ಈ ಸರ್ಕಾರ ಅಂದರೆ ಈಗ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ತಾವು ಕೂಡ ಪತ್ರ ಬರೆದಿದ್ದೀರಾ ಮುಖ್ಯ ಕಾರ್ಯದರ್ಶಿಗೆ. ಇಷ್ಟೆಲ್ಲದರ ಮಧ್ಯೆ ಕೂಡ ಸದನದಲ್ಲಿ ಕೂಡ ಚರ್ಚೆಯಾಗದೆ ಬಿಲ್ ಈಗ ಪಾಸ್ ಆಗಿರುವಂಥದ್ದು. ಈ ಬೇರೆ ಆಯ್ಕೆನೇ ಇಲ್ವಾ? ಈ ಒಂದು ವೇಳೆ ಇಷ್ಟ ವಿರೋಧದ ಮಧ್ಯೆ ಕೂಡ ಈ ಒಂದು ಹೊಸ ವಿಧೇಯಕ ಪಾರ್ಕ್ಗಳಲ್ಲಿ, ಸಾರ್ವಜನಿಕ ಉದ್ಯಾನವನಗಳಲ್ಲಿ 5% ಮಾರಾಟ ಮಾಡ್ಬೋದು ಅಂತ ಜಾರಿಯಾದರೆ ಏನಾಗುತ್ತೆ? ಏನಾಗುತ್ತೆ ಅಂದರೆ ಬೆಂಗಳೂರು ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಫ್ರಮ್ ಇಟ್ಸ್ ಓನ್ ವೆಯ್ಟ್. ಬೆಂಗಳೂರು ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್. ಸತ್ತೋಗುತ್ತೆ ಸಭೆ. ಆಕೆ ಭೂಮಿ ತಾಯಿ ಸತ್ತೋದ್ರೆ ಅಮ್ಮ ಅಂತ ಯಾಕೆ ಹೇಳಿದ್ದೀನಿ? ಅದೇನೆ, ಅಮ್ಮನ್ನೇ ಸಾಯಿಸ್ಬಿಡ್ತಾ ಇದ್ದೀರಲ್ಲ ಸ್ವಾಮಿ ನೀವು. ಅದಕ್ಕೆ ಆ ಅಮ್ಮನಿಗೆ ಬರ್ತೀರ, ಅಮ್ಮ ತಾಯಿ ನೀವು ಅಮ್ಮ, ನೀವು ಭೂಮಿ ತಾಯಿನ ಸಾಯಿಸ್ಬೇಡಿ, ನೀವು ಇದಕ್ಕೆ ಸ್ವಲ್ಪ ಹೋರಾಟ ಮಾಡಿ ಅಂದ್ಕೊಂಡು. ಅದಕ್ಕೆಲ್ಲ ಹೊಣೆಗಾರಿಕೆ ಜವಾಬ್ದಾರಿ ಎಲ್ಲ ಅವರೇ ಆಗ್ತಾರೆ. ಈಗ ಚೀಫ್ ಸೆಕ್ರೆಟರಿ ಇರೋದು ಯಾತಕ್ಕೆ ಸ್ವಾಮಿ? ಸೆಕ್ರೆಟರಿಗಳಿರೋದು ಯಾತಕ್ಕೆ ಸ್ವಾಮಿ? ಯಾತಕ್ಕೆ? ಮಿನಿಸ್ಟ್ರುಗಳು ಇರೋದು 1 ವರ್ಷನೋ 2 ವರ್ಷನೋ 3 ವರ್ಷನೋ ಮ್ಯಾಕ್ಸಿಮಮ್ 5 ವರ್ಷ. 35 ವರ್ಷ ಇರೋರು ಯಾರು ಸ್ವಾಮಿ? ಅಧಿಕಾರಿಗಳು. ಮತ್ತು ಅವರು 2 ವರ್ಷ ಇರ್ತಾರೆ. ಇನ್ನು ಅವ್ರಿಗೆ ಹೇಳ್ಬೇಕು, ನಾಳೆ ನನ್ನ ಮಗು ಅವ್ರ ಮಗುನೇ ಅಂತ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಏನಾಗ್ತಿದೆ ಅಂತ ಆಲೋಚನೆ ಮಾಡಿ, ಅಸೆಸ್ ಮಾಡಿ. ನೀವು ಇಷ್ಟೆಲ್ಲ ಗೊತ್ತಿದ್ದು ಅದ್ರ ತಡೆ ಹಾಕಬೇಕು, ಅಭಿಪ್ರಾಯ ಕೊಡಬೇಕಂತ ಅಧಿಕಾರಿಗಳಿಗೂ ಅನಿಸ್ಲಿಲ್ಲ. ಸಚಿವರಿಗೆ ಇದರಿಂದ ಏನಾಗುತ್ತೆ, ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗುತ್ತೆ, ವಾಯು ಜೀವನೇ ಹೋಗುತ್ತೆ ಅನ್ನುವಂಥ ಒಂದು 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 ಜ್ಞಾನನೇ ಬರಲಿಲ್ವಾ? ಆ ರೀತಿ ಒಂದು ಸಾಮಾನ್ಯ ಜ್ಞಾನ ಅವ್ರೇನು PhD ಮಾಡಬೇಕಾಗಿದ್ದಿಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿ PhD ಮಾಡಬೇಕಾಗಿದ್ದಿಲ್ಲ. ಒಬ್ಬ ಸಾಮಾನ್ಯ ಜನನ ಕೇಳಿದ್ರು ಕೂಡ, 12 ವರ್ಷದ 15 ವರ್ಷದ ಮಗುನ ಕೇಳಿದ್ರು ಕೂಡ ಅದಕ್ಕೂ ಗೊತ್ತಾಗುತ್ತೆ ಸ್ವಾಮಿ. ಒಂದು ಪ್ರಾಣಿಗೆ ಆಕ್ಸಿಜನ್ ಇಲ್ಲ ಅಂದರೆ ಸತ್ತೋಗುತ್ತೆ. ಇದರಿಂದ ಆಗ್ತಾ ಇರುವಂಥ ನಷ್ಟ ಅಥವಾ ಇದರಿಂದ ಮುಂದೆ ಆಗುವಂಥ ನಷ್ಟ ಕೇವಲ ಯಲ್ಲಪ್ಪ ರೆಡ್ಡಿ ಅವರಿಗೆಲ್ಲ ಅಥವಾ ನಮಗೆ ಇವರಿಗೆ ಅಂತಲ್ಲ, ಇಡೀ ಸಾರ್ವಜನಿಕರಿಗೆ ಆಗುವಂಥದ್ದು. 1.5 ಕೋಟಿ ಜನ ಇದ್ದಾರೆ ಸ್ವಾಮಿ ಬೆಂಗಳೂರಿನಲ್ಲಿ. 1.5 ಕೋಟಿ ಜನದಲ್ಲಿ ಯಲ್ಲಪ್ಪ ರೆಡ್ಡಿ ಅಂತವರು ಅಥವಾ 1-2-3 ಮಾತ್ರ ಮಾತಾಡ್ತಾ ಇದ್ದಾರೆ. ಬೇರೆಯವ್ರು ಮಾತಾಡಬೇಕಲ್ವಾ? ಸಾರ್ವಜನಿಕರ ಧ್ವನಿ ಎತ್ತಬೇಕಲ್ಲ? ಏನನ್ಸುತ್ತೆ ಸರ್? 90 ವರ್ಷ ಆಗಿ ನೀವು ಇಷ್ಟು ಜೋರ ಮಾತಾಡ್ತಾ ಇದ್ದೀರಾ, ಇಷ್ಟು ಪ್ರಶ್ನೆಯನ್ನು ಎತ್ತಾ ಇದ್ದೀರಾ, ಉಳಿದವರೆಲ್ಲ ಕೂಡ ಸುಮ್ಮನೆ ಇದ್ದಾರಲ್ಲ. ಪ್ರತಿಯೊಂದು ಪಾರ್ಕ್ ಸುತ್ತಮುತ್ತ ಇರೋ ಜನರಲ್ಲಿ ನಿಂತ್ಕೋಬೇಕು ಸ್ವಾಮಿ. ಒಂದು ಬೋರ್ಡ್ ಹಾಕ್ಬೇಕು, ಇಲ್ಲಿ ಬಂದು ಒಂದು ಮರನ ಕಡಿದ್ರೆ ಅಂದರೆ ನಮ್ಮನ್ನು ಕೊಲೆ ಮಾಡಿಬಿಟ್ಟು ಆಮೇಲೆ ಮರ ಕಡೀರಿ ನೀವು ಅಂತ. ಫಸ್ಟ್ ನಮ್ಮನ್ನು ಕೊಲೆ ಮಾಡಬೇಡಿ, ನೀವು ಒಂದು ವಿಷಯ ಕೊಟ್ಬಿಡಿ, ನಾವೆಲ್ಲ ಸತ್ತೋಗ್ತೀವಿ. ಯಾಕಂದರೆ ಆಕ್ಸಿಜನ್ ಬಿದ್ದುಕೊಂಡು ಕ್ಯಾನ್ಸರು, ಹಾರ್ಟ್ ಪ್ರಾಬ್ಲಮ್ ಸಾಯೋ ಬದಲು ಒಂದು ಸತಿ ನಮ್ಮನ್ನೆಲ್ಲ ಕೊಲೆ ಮಾಡಿಬಿಡಿ, ಆಮೇಲೆ ಮರ ಕಡೀರಿ ಅಂತ. ಪ್ರತಿಯೊಂದು ಪಾರ್ಕ್ ಇರ್ತಕ್ಕಂಥವ್ರು, ಲಾಲ್ಬಾಗ್ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ನಿಂತ್ಕೊಳ್ಳಿ, ಕೇಳಲಿ, ಸ್ವಾಮಿ ನಮ್ಮನ್ನು ಕೊಲೆ ಮಾಡಿ ಫಸ್ಟ್. ಜನರ ಆಕ್ರೋಶ, ಜನರ ಪ್ರತಿಭಟನೆ, ಜನರ ಒಂದು ರೋಷಾಗ್ನಿ ಇದ್ದರೆ ಈ ವಿಧೇಯಕ ನಿಲ್ಲುತ್ತೆ ಅನ್ಸುತ್ತಲ್ವ ಸರ್? ಯಾರೊಬ್ಬರ ಮೇಲೆ ಸತ್ತು ಸರ್ ಇದು? ಯಾರಾದ್ರೂ ಅವ್ರ ಫಾದರ್ಸ್ ಪ್ರಾಪರ್ಟಿನ ನಾನು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳೋದಕ್ಕೆ? ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ಟ್ರೀ, ಪಬ್ಲಿಕ್ ಅಸೆಟ್ಟು, ಪಬ್ಲಿಕ್ ಬದುಕು, ಪಬ್ಲಿಕ್ ಜೀವ,
ನಿಲ್ಲುತ್ತೆ ಅಂದರೆ ಏನು ಅರ್ಥ? ಯಾಕೆ ಆಗೋದಿಲ್ಲ? ನಿಮ್ದು ಏನಾದರೂ ಪ್ರಾಪರ್ಟಿ ಇದ್ದರೆ ನೀವೇನಾದರೂ ಮಾಡ್ಕೊಳ್ಳಿ ಸ್ವಾಮಿ. ನಮ್ಮ ಪ್ರಾಪರ್ಟಿ, ನಮಗೋಸ್ಕರವಾಗಿ ಹಾಕಿರೋ ಮರಗಳು, ನಾವು ಹಾಕಿರೋ ಮರಗಳು, ನಾವು ರಕ್ಷಣೆ ಮಾಡ್ಕೊಂಡಿರೋ ಮರಗಳು, ನಮಗೋಸ್ಕರ ಪಾರ್ಕ್ ಮಾಡಿರೋದು. ನಿಮ್ಮ ಆಟ ಆಡೋದಕ್ಕಲ್ಲ. 15 ವರ್ಷದ ಮಕ್ಕಳನ್ನ ನಿಲ್ಲಿಸ್ಬಿಡಿ ಬೀದಿನಲ್ಲಿ. ಒಬ್ಬ ಹುಡುಗಿ ಇದ್ದಲ್ಲ, 13 ವರ್ಷದ ಹುಡುಗಿ, ಗೀತಾ ಥನ್ಬರ್ಜ್ ಅಂತ ಕೇಳಿದ್ದೀರಾ? ಕೇಳಿ. 13 ವರ್ಷ ಅವನಿಗೆ ಇಡೀ ವರ್ಲ್ಡ್ಗೆ ಹೇಳ್ತು, ಹೂ ಆರ್ ಯು ಟು ಡ್ಯಾಮೇಜ್ ಮಿ ಮದರ್ ಅರ್ತ್. ಗೀತಾ ಥನ್ಬರ್ಜ್ ಅಂತ ಲೈಫ್ ಹಿಸ್ಟ್ರಿನಲ್ಲಿ ಇಡೀ ವಿಶ್ವದ ಎಲ್ಲ ಲೀಡರ್ಸ್ಗೂ ಕೂಡ ಹೂ ಆರ್ ಯು ಟು ವೂಂಡ್ ಮೈ ಮದರ್ ಅರ್ತ್, ಹೌ ಡೇರ್ ಯು ಟು ವೂಂಡ್ ಚಾಲೆಂಜ್ ಮಾಡಿದ್ಲು. 13 ವರ್ಷ. ಅವಳು ಹುಚ್ಚು ಅಂತೇಳಿ ಬೈದ್ರು ಇವರು. ನಾನು ಹುಚ್ಚೆ. ನೀನು ಯಾವನು ನನ್ನ ಅಮ್ಮನ್ನು ಮಡಗೋದಕ್ಕೆ? ನನಗೆ ಅಮ್ಮ ಅಂದರೆ ಭೂದೇವಿ ಅಮ್ಮ, ಭೂತಾಯಿ ನನ್ನ ಅಮ್ಮ. ಅಮ್ಮನಿಗೆ ವಿಷ ಹಾಕೋದಕ್ಕೆ, ಬಾಂಬ್ ಹಾಕೋದಕ್ಕೆ, ಬಿಸಿಲು ಹಾಕೋದಕ್ಕೆ ನಿನಗೆ ಯಾರು ಕೊಟ್ಟರು ಕೆರನ್ನ? ಗೀತಾ ಥನ್ಬರ್ಜ್ ಚಾಲೆಂಜ್ ಮಾಡಿದ್ಲು. ಹಾಗೆ ಮಕ್ಕಳು ನಿಲ್ಲಿಸ್ಬಿಟ್ಟಿದ್ದೀವಿ. ಎಲ್ಲ ಶಾಲೆ ಮಕ್ಕಳು, ಸುತ್ತಮುತ್ತ ಇರ್ತಕ್ಕಂಥ ಶಾಲೆ ಮಕ್ಕಳು. ಒಂದು ದಿವಸ ರಜಾ ಕೊಡಬೇಡಿ, ಮರ ಕಡೆಗೆ ಬಂದಿದ್ದೀವಿ ಸರ್ ಅಂತ, ನೀವು ಬನ್ನಿ ಇಲ್ಲಿ ಅಂತ. ಕೃಷ್ಣ ಬೈರೇಗೌಡರು ತುಂಬ ಡೈನಾಮಿಕ್ಕು, ಈ ರೀತಿ ಎಲ್ಲ ಒಳ್ಳೆ ವಿಷನ್ ಅಂತ ಹೇಳ್ತಾರೆ. ಅವ್ರು ಬೆಂಗಳೂರು ಉಸ್ತುವಾರಿ ಸಚಿವರು. ಅವರು ಇದ್ದಂಥ ಸಂದರ್ಭದಲ್ಲಿ ಈ ಕಾಯ್ದೆ ಬಂದಿದೆ ಅಂದರೆ ಏನು ಹೇಳ್ಬೇಕು ಸರ್ ಇದಕ್ಕೆ? ಅವರು ಇಷ್ಟು ದೊಡ್ಡ ವಿದ್ಯಾವಂತರು, ನಿಷ್ಠಾವಂತರು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋವರೆಗೂ ಇದ್ದಿದ್ದರಲ್ಲಿ ಆನೆಸ್ಟ್ ಮಿನಿಸ್ಟ್ರು ಅಂತ ನನಗೆ ಗೊತ್ತಿರೋ ಲೆವೆಲ್ಗೆ ಇದ್ದಿದ್ದರಲ್ಲಿ ಅವರು ಒಬ್ಬರು ಪ್ರಾಮಾಣಿಕ ಅಂತ, ಕರಪ್ಟ್ ಅಲ್ಲ ಅಂದ್ಕೊಂಡು. ಅವ್ರಿಗೇನಾಗಿದೆ? ಯಾಕೆ ಕೇಳಬಾರ್ದು? ಇದು ಮಾಡಬೇಡಿ ಅಂತ ಹೇಳೋಕ್ಕಾಗ್ತಿರ್ಲಿಲ್ವಾ? ಸೊ ಎಲ್ಲರೂ ಸಣ್ಣ ನಾನು ಹೇಳ್ದಂಗೆ ಒಂದು ಮರದ ಬೆಲೆ ಇವ್ರಿಗೆ ಗೊತ್ತಿಲ್ಲ. ಒಂದು ಮರ ಎಷ್ಟೊಂದು ಸೇವೆ ಕೊಡುತ್ತೆ ಅನ್ನೋದು, ಅದರ ಎಕನಾಮಿಕ್ ವ್ಯಾಲ್ಯೂ ಎಷ್ಟು ಅಂತ ಇವ್ರಿಗೆ ಅರ್ಥ ಆಗಿಬಿಟ್ಟಂದರೆ ಈ ಕ್ರೈಮ್ ಮಾಡ್ತಿರ್ಲಿಲ್ಲ. ಎಕನಾಲಜಿಕಲ್ ಕ್ರೈಮ್. ಕಾನೂನು ಹೋರಾಟ ಏನಾದರೂ ಕೂಡ ಆಲೋಚನೆ ಇದೆಯಾ, ಅಥವಾ ಈ ಸಂಬಂಧಪಟ್ಟಂತೆ ಏನಾದರೂ ಕೂಡ ತಾವು ಏನಾದರೂ? ನಾನಂತೂ ತೇಜಸ್ವಿ ಸೂರ್ಯ ಅವರಿಗೆ ಕಾನೂನು ಒಂದು ನೋಟಿಸ್ ಕೊಡೋದಕ್ಕೆ ಹೇಳಿದ್ದೀನಿ, ಚೀಫ್ ಸೆಕ್ರೆಟರಿಗೆ. ಅದನ್ನು ಕಾನೂನು ಪ್ರಕಾರವಾಗಿ ಮಾಡೋದಕ್ಕೆ ಕೂಡ ನನಗೆ ಗೊತ್ತಿರತಕ್ಕಂಥ ವಿಷಯಗಳೆಲ್ಲೂ ಕೆಲವು ಲಾಯರ್ಗಳು ಕೇಳಿ, ನನಗೆ ಸುಮಾರು ಜನ ಒಳ್ಳೊಳ್ಳೆ ಲಾಯರ್ಸ್ ಗೊತ್ತಿದ್ದಾರೆ, ಅವ್ರನ್ನೆಲ್ಲ ಕೇಳಿ ಒಂದು ಅಫಿಡವಿಟ್ ತಯಾರು ಮಾಡಿ ಕೊಟ್ಟಿದ್ದೀನಿ. ಅದನ್ನು ಚೀಫ್ ಸೆಕ್ರೆಟರಿಗೂ ಕಳಿಸ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿ ರಿಪ್ಲೈ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ, ಯಾಕಂದರೆ ಅವರು ಬಿಲ್ ತಂದಿದ್ದು ಕೂಡ ಅವರೇ, ಅದೇ ಸರ್ಕಾರ, ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಈ ಒಂದು ವಿಧೇಯಕ? ಮಾಡಬೇಡಿ ಸರ್, ಇದು ಮಹಾಪಾಪ, ಮಹಾಪಾಪ. ವೃಕ್ಷ ಕಡಿದ್ರು ಭಿಕ್ಷೆ ಇರ್ತಾನೆ ಅಂತ ಹೇಳ್ತಾರೆ, ಗಾದೆ ಮಾತು. ವೃಕ್ಷನ ಕಡಿಸ್ಬೇಡಿ ಸ್ವಾಮಿ. ಒಂದು ಆಲದ ಮರ, ದೊಡ್ಡ ಆಲದ ಮರ, ಯಾವತ್ತಾದ್ರೂ ಹೋಗಿದ್ದೀರೋ ಏನೋ ಗೊತ್ತಿಲ್ಲ ನೀವು. ಅದ್ರ ಬಗ್ಗೆ ಒಂದು ಲೇಖನ ಮಾಡಿದ್ದೀನಿ ನಾನು, ಅದು ನಿಮಗೆ ಕೊಡ್ತೀನಿ. ಏನೆಲ್ಲ ಕೊಡ್ತೀವಿ ಸ್ವಾಮಿ ದೊಡ್ಡ ಆಲದ ಮರ. ನೀವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಯಮ ಕೂಡ ನಿಮ್ಮನ್ನು ಯಮರಾಜ, ಲಾರ್ಡ್ ಆಫ್ ಜಸ್ಟಿಸ್ ಅಂತಾರೆ ಯಮರಾಯನ್ನ. ಯಮರಾಯನಿಗೆ ಲಾರ್ಡ್ ಆಫ್ ಜಸ್ಟಿಸ್ ಅಂತ. ಅವ್ನು ಸುಮ್ಮನೆ ಇರ್ತಾನ? ಹೆಸರು ಏನು? ನ್ಯಾಯ ಕೊಡೋನು. ಸುಮ್ಮನೆ ಇರ್ತಾನ? ಪಕ್ಷಿಗಳಿಗೆ ಎಲ್ಲೋಗ್ಬೇಕು, ಪ್ರಾಣಿಗಳೆಲ್ಲ ಹೋಗ್ಬೇಕು, ಜೇನೆಲ್ಲ ಹೋಗ್ಬೇಕು, ಇದನ್ನೆಲ್ಲ ಕಳಿಸಿದ್ದೀರಿ ನೀವು. ಇದಕ್ಕೆ ನಿಮಗೆ ಶಾಪ ಕೊಡದೆ ಬಿಡ್ತೀನಿ ನಾನು ಅಂದ್ಕೊಂಡು. ಯಾವ ಥರ ಶಾಪ ಕೊಡೋದ್ರಿಂದ ಗೊತ್ತಿಲ್ಲ. ಈ ಟನಲ್ ರೋಡ್ಗೆ ಚಾಲನೆ ಎಲ್ಲವೂ ಕೂಡ ಶುರುವಾಗಿದೆ. ನನಗೆ ಗೌತಮ್ ಅದಾನಿ ಅವರು ಕೂಡ ಮುಖ್ಯಮಂತ್ರಿ ಭೇಟಿ ಮಾಡಿದರು. ಟನಲ್ ರೋಡ್ ಶುರುವಾಗೋಕ್ಕೆಲ್ಲ ಕೂಡ ತೀರ್ಮಾನ ಆಗಿದೆ. ಏನಿಸುತ್ತೆ ಸರ್? ಎಲ್ಲ ವಿರೋಧ, ಸರಪಳಿ ಪ್ರತಿಭಟನೆ ಎಲ್ಲವೂ ಕೂಡ ಆಗಿದೆ. MLAಗಳು MP ಗಳು ಸುಮ್ಮನೆ ಇದ್ದರೆ ಹಾಗೆ ಆಗುತ್ತೆ. ಅವ್ರ ಜವಾಬ್ದಾರಿ ಬೆಂಗಳೂರು ಉಳಿಸೋದು, ಬೆಂಗಳೂರು ಜನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ. ಎಲ್ಲ MLAಗಳು, ಎಲ್ಲ MP ಗಳು ರಾಜೀನಾಮೆ ಕೊಡಲಿ. ನಾವು ರಾಜೀನಾಮೆ ಕೊಡ್ತೀವಿ ಸ್ವಾಮಿ, ನೀವು ಬೆಂಗಳೂರಿಂದ ಇದನ್ನು ಹಾಳು ಮಾಡ್ತಿದ್ದೀರಿ. ನಾನು ಹಾಗಿದ್ರೆ ಕೊಡ್ತಿದ್ದಪ್ಪ. ನಾನು ರಾಜೀನಾಮೆ ಕೊಟ್ಟು ಬಂದೆ. ನಾನು ಬರೀ ಮಾತಾಡ್ತಾ ಇಲ್ಲ. ಸರ್ಕಾರದ ಜೊತೆಯಲ್ಲಿ ನಾನು ಎನ್ವೈರ್ಮೆಂಟ್ ಸೆಕ್ರೆಟರಿಯಾಗಿ ನನಗೊಂದು ಮಾರಲ್ ಜವಾಬ್ದಾರಿ ಇದೆ. ನೀವು ಮಾಡ್ತಾ ಇರೋದು ಪಶ್ಚಿಮ ಘಟ್ಟಗಳು ಆ್ಯಸಿಡ್ ರೈನ್ ಆಗುತ್ತೆ, ರಾಜೀನಾಮೆ ಕೊಡ್ತೀನಿ ಅಂತ ಬಂದೆ. ನೀವು ರಾಜೀನಾಮೆ ಕೊಡಿ. ಬೆಂಗಳೂರು MLAಗಳು, MP ಗಳು ರಾಜೀನಾಮೆ ಕೊಡಲಿ. ಯಾಕೆ ಕೊಡಲ್ಲ? ನಾನು ಕೈಗೆ ಜೋಡಿಸಿ ಕೇಳ್ಕೊತೀನಿ, ಅವನ್ನೆಲ್ಲರೂ ಕೈ ಜೋಡಿಸಿ ಕೇಳ್ಕೊತೀನಿ. ನಾನು ಬರೀ ಮಾತಾಡ್ತಾ ಇಲ್ಲ, ನಾನು ಮಾಡಿದ್ದೀನಿ, ತೋರಿಸಿದ್ದೀನಿ. ನೀವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ನೋಡೋಣ. DK ಶಿವಕುಮಾರ್ ಧೈರ್ಯ ಬರ್ತೇನೋ? ಹೆಂಗೆ ಮಾಡ್ತಾರೆ ಸ್ವಾಮಿ? DK ಶಿವಕುಮಾರ್ ಅವ್ರ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತೇಳಿ. ಕೃಷ್ಣ ಬೈರೇಗೌಡರು ಕೂಡ ಇಲ್ಲಿ MLAನೇ. ಬಾಲಕೃಷ್ಣನು
ಬೆಂಗಳೂರು MLA ಮನುಷ್ಯರಾಗಿ ಸ್ವಲ್ಪ ಮುಂಚೆ ಮನುಷ್ಯರಾಗಿ ನಿಮಗೆ ಆರಿಸಿ ಕಳಿಸಿ ಮಿನಿಸ್ಟರ್ ಮಾಡಿರ್ತಕ್ಕಂಥ ಜನಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದು ನನ್ನ ಕಳಕಳಿಗೆ ಮನವಿ. ನಾನು ಬರೀ ಮಾತು ಹೇಳ್ತಾ ಇಲ್ಲ, ಮಾಡಿ ತೋರಿಸಿದ್ದೀನಿ. ನೀವು ಮಾಡಿ. ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಡಿ. DK ಶಿವಕುಮಾರ್ ಮಾಡ್ತಾರಾ? ನೀವು ಹೇಳಿ, ಮಾಡ್ತಾರಾ? ಆ ಧೈರ್ಯ ಬರೋದಿಲ್ಲ. ಆ ರೀತಿ ನೀವು ಯಾಕೆ ಈ ಮಕ್ಕಳ ಕೈಲಿ ಪಾರ್ಕಿಗೆ ಹೋಗಿ ಅವರೆಲ್ಲರೂ ಅಜಿಟೇಟ್ ಮಾಡಿ ಗಲಾಟೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಅಷ್ಟು ಲೆವೆಲ್ಗೆ ಹೋಗಬೇಡಿ, ಚೆನ್ನಾಗಿರಲ್ಲ. ಗಾಂಭೀರ್ಯವಾಗಿ ಘನತೆಯಿಂದ, ಘನ ಸರ್ಕಾರ ಅಂತ ಹೇಳ್ತೀವಿ ನಾವು, ಗಾಂಭೀರ್ಯವಾಗಿ ಘನತೆಯಿಂದ ಇದು ನಿಲ್ಲಿಸ್ಬೇಡಿ. ಎಲ್ಲರೂ ಮೆಚ್ಕೋತಾರೆ ನಿಮ್ಮನ್ನು. ಫೋಟೋ ಬಡಕ್ಕೆ ಪೂಜೆ ಮಾಡ್ತಾರೆ. ಅಯ್ಯೋ ಪುಣ್ಯ, ಅದು ಏನೋ ಉಡಿಸಿದಾರಪ್ಪ, ನಮಗೆ ಒಂಚೂರು ನೀರು ಗಾಳಿ ಉಸಿರಾಡೋದಕ್ಕೆ ಜಾಗ ಕೊಟ್ಬಿಟ್ಟಿದ್ದಾರಪ್ಪ ಅಂತಾರೆ. ಇನ್ನಷ್ಟು ಮರಗಳು ಹಾಕ್ಸಿ, ಒಂದು ಏನೇನೋ ವಿಡಿಯೋದವರು ಅಷ್ಟು ಮರಗಳು ಹಾಕ್ಸಿವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವೊಂದು ಸಸ್ಯ ಹಾಕ್ಬಿಟ್ಟು ನಾಳೆ ಮರ ಆಗಲ್ಲ, 20 ವರ್ಷ ಬೇಕಾದ ಮರ ಹಾಕಬೇಕಾಗಿದೆ. ಇದಕ್ಕೆ ಮೀರಿ ಈ ಒಂದು ವಿಧೇಯಕನ ತಂದರೆ, ಈ ಯೋಜನೆ ತಂದರೆ ಮುಂದಿನ ಅಂತೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಜನ. ತುಂಬ ಇರ್ರಿವರ್ಸಿಬಲ್ ಸರ್ ಇದು. ಸರಿಪಡಿಸೋಕೆ ಆಗದೇ ಇರತಕ್ಕಂಥ ಕ್ರೈಮ್. ಒಂದು ಸತಿ ಒಂದು ಮರ ಕಡಿದು ಬಿಟ್ರಿದ್ರೆ ಅದು ಇನ್ನು 25 ವರ್ಷ ಬೇಕಾದ ಮರ ಆಗಬೇಕಾಗಿದ್ರೆ ಈಗ ಒಂದು 4 ಮರ ಕಡಿತೀವಿ ಅಂತ ಮಾಡ್ಕೊಳ್ಳಿ. ಲಾಲ್ಬಾಗ್ ಇರೋ ಮರಗಳು ಒಂದು 50 ಮರ ಕಡಿತೀವಿ, ಕಬರ್ ಮರಗಳು ಒಂದು 100 ಮರ ಕಡಿತೀವಿ ಅಂತೇಳಿ ಇರೋದು ಇಷ್ಟೇ ಲಂಗ್ ಸ್ಪೇಸ್ ಸ್ವಾಮಿ ಅದು. ಈಗ ನೀವೇನೇ ಕೂತ್ಕೊಂಡು ವಿಧಾನಸೌಧದಲ್ಲಿ ನಿಮ್ಗೆ ಆಕ್ಸಿಜನ್ ಬರಬೇಕೋ ಬೇಡೋ? ಜಡ್ಜಸ್ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಆಕ್ಸಿಜನ್ ಬೇಕೋ ಬೇಡವೋ? ಏರ್ ಕಂಡೀಷನ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಂತೀರಿ ನೀವು. ಆಚೆ ಬರೋಲ್ವಾ? ಬಿಡ್ರಿ, ನಾವೇನು ಏರ್ ಕಂಡೀಷನ್ ಕೂತ್ಕೊಂಡಿರ್ತೀವಿ ಅಂತ. ಇದೆಲ್ಲ ಆಟ ಆಡಬೇಡಿ ನೀವು. ಡೋಂಟ್ ಪ್ಲೇ ವಿತ್ ನೇಚರ್ ರಿವೆಂಜ್ ತಗೊಳ್ಳೋಕೆ ಶುರು ಮಾಡಿಬಿಟ್ರೆ ಏನಾಗ್ತದೆ? ಯಾರು ಉಳಿಯೋದೇ ಇಲ್ಲ. ಹಾಂ, ಉಳಿಯಲ್ಲ. ನೇಚರ್ ಜೊತೆಲಿ ಆಟ ಆಡಬೇಡಿ. ಬೆಂಗಳೂರು ಅಮ್ಮನ್ನು ಗೋಳಾಡಿಸ್ಬೇಡಿ. ಆಕೆ ಕಣ್ಣಲ್ಲಿ ನೀರು ತರಬೇಡಿ. ಆಕೆ ಹೃದಯನ ಕಡಿಬೇಡಿ. ಆಕೆ ಸ್ತನಗಳನ್ನು ಕಡಿಬೇಡಿ. ದಯವಿಟ್ಟು ಮಾಡಬೇಡಿ. ಇದಕ್ಕೆ ಹೆಚ್ಚಿಗೆ ನಾನು ಹೇಳ್ಕೊಳ್ಳೋಕ್ಕಾಗೋಲ್ಲ. ತುಂಬ ಧನ್ಯವಾದ ಸರ್. ಬೆಂಗಳೂರಿನ ಪರಿಸರ ಮತ್ತು ಪರಿಸರ ಸಂಬಂಧಪಟ್ಟಂಥ ನೀವು ದನಿ ಎತ್ತಿದ್ದೀರಾ, ಇದಕ್ಕೊಂದು ಹ್ಯಾಟ್ಸ್ ಆಫು. ಸೊ ಇದೇ ರೀತಿ ಜನಸಾಮಾನ್ಯರು ಕೂಡ, ಜನರಿಗೂ ಕೂಡ ಇದು ಬೇಕಾಗಿರುವಂಥದ್ದು, ಅವರು ಕೂಡ ದನಿ ಎತ್ತಬೇಕು. ತುಂಬ ಧನ್ಯವಾದ ಸರ್. ವೀಕ್ಷಕರೇ, ಇದು ಯಲಪ್ಪ ರೆಡ್ಡಿ ಸರ್ ಅವರ ಒಂದು ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯ ಮತ್ತು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹಿಂದೆ ಎಂದೂ ಕೂಡ ಮಾಡಿರಲಿಲ್ಲ. ಬೆಂಗಳೂರಿನ ಪಾರ್ಕ್ಗಳು ಅಥವಾ ಸಾರ್ವಜನಿಕ ಉದ್ಯಾನವನಗಳಲ್ಲಿ 5ರಷ್ಟು ನೀವು ಮಾರಾಟ ಮಾಡುವಂಥ ನಿರ್ಧಾರ ಇದೆಯಲ್ಲ, ಮರಗಳನ್ನು ಕಡಿದು, ಇದು ಇಡೀ ಜೀವವನ್ನೇ ಕೂಡ ನೀವು ಬಲಿ ತೆಗೆದುಕೊಂಡ ರೀತಿಯಲ್ಲಿ ಈ ನಿರ್ಧಾರವನ್ನು ಕೈ ಬಿಡಬೇಕು. ಒಂದು ಮಾತನ್ನು ಹೇಳಿದ್ರು, ವೃಕ್ಷವನ್ನು ಕಡಿದ್ರೆ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ. ಬಹಳ ಉಪಯುಕ್ತ ಮಾತು ಮತ್ತು ಬಹಳ ಒಂದು ಅರ್ಥಗರ್ಭಿತ ಮಾತು. ಇದನ್ನು ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಚ್ಚೆತ್ಕೊಳ್ಬೇಕು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.